ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅಹಿಂದ ಒಕ್ಕೂಟಗಳ ಸಂಘದಿಂದ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನು ತುಮಕೂರು ಟೌನ್ ಹಾಲ್ನಿಂದ ತುಮಕೂರು DC ಕಚೇರಿಯವರೆಗೂ ಮಾಡ್ತಾ ಇರುವಂಥದ್ದು ಈಗಾಗಲೇ ಆರಂಭವಾಗಿರುವಂಥದ್ದು. ನೀವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಜಣ್ಣ ಅಭಿಮಾನಿಗಳು ಜೊತೆಗೆ ಅಹಿಂದ ಒಕ್ಕೂಟ ಸಂಘಗಳೇನಿವೆ ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥದ್ದು. ಒಟ್ಟಾರೆಯಾಗಿ ತಮ್ಮ ಬೇಡಿಕೆ ಏನಿದೆ ಪ್ರಮುಖವಾಗಿ ಮತ್ತೆ ರಾಜಣ್ಣಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಒತ್ತಾಯ ಇರುವಂಥದ್ದು. ಏನು ಹಿಂದೆ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾಗಿ ತಿರುಚುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಕೂಗು ಇರುವಂಥದ್ದು. ಆ ನಿಟ್ಟಿನಲ್ಲಿ ಮತ್ತೆ ಇದನ್ನು ಪರಿಶೀಲಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡಿ ರ್ಯಾಲಿಯನ್ನು ಆರಂಭಿಸಿರುವಂಥದ್ದು. ಮತ್ತೊಂದು ಕಡೆ ಮಧುಗಿರಿಯಲ್ಲಿ ಆದಂಥ ಹೈಡ್ರಾಮದ ಬಳಿಕವಾಗಿ ಇವತ್ತು ರ್ಯಾಲಿ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ MG ರಸ್ತೆಯಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಪ್ರತಿಭಟನಾಕಾರರು ಯಾರು ಕೂಡ ಯಾವ ಅಂಗಡಿಗೂ ಕೂಡ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಒತ್ತಾಯ ಮಾಡಿಲ್ಲ. ಆದರೆ ಯಾವಾಗ ಪ್ರತಿಭಟನಾ ರ್ಯಾಲಿ ಆರಂಭ ಆಯಿತೋ ಬಹುತೇಕ ರಸ್ತೆಯಲ್ಲಿರುವಂತಹ ಎಲ್ಲ ಅಂಗಡಿಗಳು ಕೂಡ ಬಂದ್ ಆಗಿರುವಂಥದ್ದು. ನೀವು ನೋಡ್ಬೋದು ಪ್ರತಿಯೊಂದು ಅಂಗಡಿಯೂ ಕೂಡ ಶಟರನ್ನು ಕ್ಲೋಸ್ ಮಾಡಿರುವಂಥದ್ದು. ನೀವು ಸುತ್ತಲೂ ನೋಡ್ಬೋದು ಯಾವ ಅಂಗಡಿಯೂ ಕೂಡ ಇಲ್ಲಿ ಓಪನ್ ಆಗಿಲ್ಲ, ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಭಟನೆಗೆ ಒಂದು ರೀತಿಯ ಬೆಂಬಲದ ರೀತಿಯಲ್ಲೂ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ಪ್ರತಿಭಟನಾ ರ್ಯಾಲಿ ಈಗಾಗಲೇ ಸರಿಸುಮಾರು 4 ಕಿಲೋಮೀಟರ್ಗೂ ಹೆಚ್ಚು ದೂರ ಇರುವಂಥದ್ದು. ಅಂದರೆ ಟೌನ್ ಹಾಲ್ನಿಂದ DC ಕಚೇರಿ ಏನಿದೆ ಅಲ್ಲಿವರೆಗೂ ಕೂಡ ಈ ಪ್ರತಿಭಟನಾ ರ್ಯಾಲಿ ಸಾಗುವಂಥದ್ದು. ಇನ್ನು ಈ ಪ್ರತಿಭಟನಾ ರ್ಯಾಲಿಗೆ ಈಗಾಗಲೇ ಕಾಕಿ ಕಣ್ಗಾವಲು ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಯಾಕಂದರೆ ಮಧುಗಿರಿ ಅಲ್ಲಿ ಆದಂತಹ ಒಂದು ತೀವ್ರದ ಆಕ್ರೋಶದ ಸಂದರ್ಭದಲ್ಲಿ ಟೈರ್ಗೆ ಬೆಂಕಿ ಹಚ್ಚುವಂಥದ್ದು, ಜೊತೆಗೆ ಲಾರಿಯ ಏನು ಬಸ್ಗೆ ತಲೆ ಕೊಡುವಂಥ ಒಂದು ಪ್ರಯತ್ನ ಆಗುವಂಥದ್ದು, ಜೊತೆಗೆ ಒಂದಷ್ಟು ಹೈಡ್ರಾಮಗಳು ಕೂಡ ಆಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನೀವು ನೋಡ್ಬೋದು ಪ್ರತಿಭಟನಾ ಕಾವು ಇನ್ನೂ ಕೂಡ ಜೋರ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ಏನು ಬೇಡಿಕೆಗಳನ್ನು ಒತ್ತಾಯಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಮಾತಾಡಿಸಿ ಹೋಗ್ತೇನೆ. ಸರ್, ಇವತ್ತು ನೀವು ಪ್ರತಿಭಟನಾ ರ್ಯಾಲಿಯನ್ನು ಆರಂಭಿಸಿದ್ದೀರಾ, ಏನು ಹೇಳ್ತೀರಾ ಅಂತ ಹೇಳಿ? ಸರ್, ರಾಜಣ್ಣ ಅವ್ರದ್ದು ಏನು ತಪ್ಪಿಲ್ಲ. ರಾಹುಲ್ ಗಾಂಧಿ ಅವರು KN ರಾಜಣ್ಣ ಅವರಿಗೆ ನ್ಯಾಯ ಕೊಡಲೇಬೇಕು. ಕೊಡದಂತೆ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದೆ. ಈ ಅನ್ಯಾಯನ ನಾವು ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ತುಮಕೂರು ಬಂದ್ ಮಾಡುವಂಥ ಹೋರಾಟಕ್ಕೆ ನಾವು ಇಳಿತೀವಿ. ರಾಜ್ಯಾದ್ಯಂತ ಕರೆ ಕೊಡ್ತೀವಿ, ಜಿಲ್ಲಾದ್ಯಂತ ಬಂದ್ ಮಾಡ್ತೀವಿ. ಈ ಕೂಡಲೇ KN ಅವ್ರಿಗೆ ನ್ಯಾಯ ಕೊಡ್ಬೇಕು ಸರ್. ನಮ್ಮ ಅಪೀಲು ಏನು ನಿಮ್ಮ ಬೇಡಿಕೆ ಅಂತ ಹೇಳಿ ಸರ್? ಏನಿಲ್ಲ ಸರ್, ಸಚಿವ ಸಂಪುಟದಿಂದ ಬಲವಾದ ಕಾರಣ ಕೊಟ್ಟು ಕೂಡಲೇ ಅವ್ರನ್ನ ಒಳಗೆ ತಗೋಬೇಕು. ಅವರು ಹೋರಾಟ ಗೆಲ್ಲವರೆಗೂ ನಾವು ಬಿಡಲ್ಲ. ತುಮಕೂರು ಜಿಲ್ಲೆ ಇಡೀ ಹಿಂದುಳಿದ ನಾಯಕರಿಗೆ ಪ್ರಬಲವಂತ ನಾಯಕರಾಗಿದ್ದಾರೆ. ನಾವು ಇವತ್ತು ಅನಾಥರಾಗಿದ್ದೀವಿ. ಹಿಂದುಳಿದವರು ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಎಲ್ಲರಿಗೂ ಅನ್ಯಾಯ ಆಗಿದೆ. ಪ್ರತಿಭಟನೆಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿ ಹೇಳಕ್ಕಾಗಲ್ಲ ಸರ್. ನೋಡಿ ಸರ್, ಒಂದ್ಸಲಿ ನೋಡಿ, ಸಾರ್ವಜನಿಕವಾಗಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಪಬ್ಲಿಕ್ ಅವರು ಮುಚ್ಕೊಂಡಿದ್ದಾರೆ. ಭಾರಿ ಒಳ್ಳೆ ಮನುಷ್ಯರವರು. ದೇವರನ್ನಗೂ ಅವ್ರಿಗೋಸ್ಕರ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ನಾವು ರೆಡಿ ಇದೀವಿ ಸರ್. ದಯಮಾಡಿ ಇದಿಷ್ಟು ಕೂಡ ಅಭಿಮಾನಿಗಳ ಒತ್ತಾಯದ ಬೇಡಿಕೆ ಆಗಿರುವಂಥದ್ದು. ಏನು ಪ್ರಮುಖವಾಗಿ ತಮಗೆ ಏನು ನಮ್ಮ ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಈ ಹೋರಾಟವನ್ನು ಮತ್ತಷ್ಟು ತೀವ್ರ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್, TV9 ತುಮಕೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.